ಬೆಂಗಳೂರಿನ ಉತ್ತರ ಭಾಗದ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ತೆರವು ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ನೀಡಿ ನಾಗಲಕ್ಷ್ಮಿ ಚೌಧರಿ ಅವರು ಪರಿಶೀಲನೆ ನಡೆಸಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣದ ಸಂಬಂಧ ಸ್ಥಳಕ್ಕೆ ಭೇಟಿ ನೀಡಿ ನಾಗಲಕ್ಷ್ಮಿ ಚೌಧರಿ ಪರಿಶೀಲನೆ ನಡೆಸಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವುದು ಜೊತೆಗೆ ಸಂತ್ರಸ್ತರ ಅಹವಾಲನ್ನ ಆಲಿಸಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಭರವಸೆಯನ್ನ ಕೊಟ್ಟಿದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಗಂಜಿ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ಓಪನ್ ಮಾಡಿದೆ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ನಿನ್ನೆ 20ಕ್ಕೂ ಹೆಚ್ಚಿನ ಮನೆಗಳನ್ನ ತೆರವು ಮಾಡಲಾಗಿತ್ತು. ಸುಮಾರು 300ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಯಿತು. ಅದರಲ್ಲಿ ಗರ್ಭಿಣಿಯರು, ವೃದ್ಧರು, ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು, ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಯಿತು. ಸ್ಥಳಕ್ಕೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರೆಲ್ಲ ಆಗಮಿಸಿದ್ರು, ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿದ್ರು. ಇನ್ನು ಆ ಸ್ಥಳಕ್ಕೆ ಆಗಮಿಸಿದ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಭಯವನ್ನ ನೀಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ ಸಂತ್ರಸ್ತರನ್ನ ಬೇರೆ ಕಡೆಗೆ ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ, ಜೊತೆಗೆ 2 ದಿನಗಳಲ್ಲಿ ಅವರಿಗೆ ಆಶ್ರಯ ತಾಣಗಳನ್ನ ಕೂಡ ನಿರ್ಮಿಸಿ ಕೊಡೋದಾಗಿ ಭರವಸೆ ನೀಡಿದ್ರು. ಇವತ್ತು ಸ್ಥಳಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಭೇಟಿಯನ್ನ ನೀಡಿದ್ರು. ಸಂತ್ರಸ್ತರ ಕೆಲವೊಂದಷ್ಟು ದೂರುಗಳನ್ನು ಕೂಡ ಆಲಿಸಿದ ನಂತರದಲ್ಲಿ ಮನೆ ಕಳ್ಕೊಂಡವರಿಗೆ ಸರ್ಕಾರ ಭರವಸೆಯನ್ನ ಈಗಾಗಲೇ ಕೊಟ್ಟಿದೆ. ನಿನ್ನೆ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದು ಹೇಗಿದೆ ಸ್ಥಿತಿಗತಿ ಎಲ್ಲವನ್ನ ಕೂಡ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ, ಜೊತೆಗೆ ಆ ಸ್ಥಳದಿಂದ ಸುಮಾರು 3 ರಿಂದ 5 ಕಿಲೋಮೀಟರ್ ಒಳಗಾಗಿ ಗಂಜಿ ಕೇಂದ್ರಗಳನ್ನ ಕೂಡ ಸ್ಥಾಪಿಸಲಾಗಿದೆ. ಕೆಲ ಸಂತ್ರಸ್ತರನ್ನ ಅಲ್ಲಿಗೂ ಕೂಡ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಿದ್ರು. ಇನ್ನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ. ಗರ್ಭಿಣಿ ಹಾಗೆ ಬಾಣಂತಿಯರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಜಾಗ ಬಿಟ್ಟು ಸಂತ್ರಸ್ತರು ಗಂಜಿ ಕೇಂದ್ರಕ್ಕೆ ಹೋಗ್ತಿಲ್ಲ ಅನ್ನುವಂತ ದೂರು ಕೂಡ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಮೊದಲು ಕೂಡ ನಾನು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೆ. ಮಹಿಳೆಯರೆಲ್ಲರೂ ಕೂಡ ಸ್ಥಳದಲ್ಲಿ ಬಡವರಿರೋದ್ರಿಂದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸೂಕ್ತ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸರ್ಕಾರಕ್ಕೂ ಕೂಡ ತಿಳಿಸಿದ್ದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಕೆಲ ಸಮಸ್ಯೆಗಳನ್ನ ಹೇಳಿದೆ. ಸರ್ಕಾರದ ಯಾವುದಾದ್ರೂ ಯೋಜನೆ ಇದ್ರೆ ಸಂತ್ರಸ್ತರಿಗೆ ಮೊದಲು ನೆರವಿಗೆ ಬನ್ನಿ, ಸಂತ್ರಸ್ತರಿಗೆ ತಲುಪಿಸಿ ಅಂತ ನಾನೀಗಾಗಲೇ ಕೇಳ್ಕೊಂಡಿದ್ದೀನಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿ ಇದ್ದಾರೆ. ಅಂದ್ರೆ ಗರ್ಭಿಣಿಯರು, ಬಾಣಂತರಿಗೆ ಈಗಾಗಲೇ ಸಮಸ್ಯೆಗಳು ಎದುರಾಗ್ತಾ ಇದೆ. ಚಳಿಗಾಲ ಬೇರೆ, ಮನೆಗಳನ್ನ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಹಾಗಾಗಿ ಜಾಗ ಬಿಟ್ಟು ಅವರು ಕದಲ್ತಾ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಮನೆ ಬಿಟ್ಟು ಹೋಗೋದಿಲ್ಲ ಅಂತ ನಿನ್ನೆ ಕೂಡ ನೀವು ಗಮನಿಸಿದ್ರಿ. ಆ ಸ್ಥಳದಲ್ಲೇ ಜಾಂಡಾ ಊರಿದ್ರು, ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ. ಹಾಗಾಗಿ ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ ನಂತರದಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸರ್ಕಾರಕ್ಕೆ ತಿಳಿಸಿದೆ ಅಂತ, ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಹೇಳಿದೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಯೋಜನೆ ಇದ್ರೆ ಆಶ್ರಯಕ್ಕೆ ಹಾಗೆ ಗಂಜಿ ಕೇಂದ್ರಕ್ಕೂ ಕೂಡ ಶಿಫ್ಟ್ ಮಾಡುವಂತೆ ಕೇಳ್ಕೊಂಡಿದೆ ಅಂತ, ಹಾಗೆ ಸಂತ್ರಸ್ತರಿಗೂ ಕೂಡ ಈ ಎಲ್ಲ ಸೌಲಭ್ಯಗಳನ್ನ ತಲುಪಿಸಿ ಅಂತ ಹೇಳಿದ್ದೀನಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ಕೊಂಡಿದ್ದಾರೆ. ಇಲ್ಲ, ಅವರು ನಾನು ಭರವಸೆ ಅಲ್ಲ, ಸರ್ಕಾರ ಆಲ್ರೆಡಿ ಅವರಿಗೆ ಭರವಸೆಯನ್ನು ಕೊಟ್ಟಿದೆ. ನೀವು ನೋಡಿರ್ಬೋದು, ಪತ್ರಿಕೆಗಳಲ್ಲಿ ನೋಡಿರ್ಬೋದು, ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ, ಮತ್ತು ನಮ್ಮ ವಸತಿ ಸಚಿವರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅವರಿಗೆ ಬೇರೆ ಕಡೆ ವ್ಯವಸ್ಥೆಯನ್ನು, ಇಲ್ಲಿ ಯಾರಿಗೆ ದಾಖಲಾತಿಗಳು ಮತ್ತು ಸ್ಥಳೀಯವಾಗಿ ಇರೋವಂಥವ್ರೆ ಎಲ್ಲರಿಗೂ ವ್ಯವಸ್ಥೆ ಆಗಿದೆ. ಅದಲ್ಲದೆ ಮತ್ತು ಇಲ್ಲಿ ಗಂಜಿ ಕೇಂದ್ರಗಳನ್ನು ಸಹ ಒಂದು 2-3 ಕಡೆ ಮಾಡಿದ್ದಾರೆ. ಅವ್ರಿಗೆ ಸ್ನಾನ, ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ, ಮತ್ತು NGOಸು ಸಹ ಇನ್ವಾಲ್ವ್ ಆಗಿದೆ, ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿ ಇಲ್ಲಿದ್ದಾರೆ. ಮತ್ತು ಇಲ್ಲೊಂದು ಬಾಣಂತಿ 45 ದಿವಸದ ಒಂದು ಮಗು ಬಾಣಂತಿ ಮತ್ತು 5 ತಿಂಗಳು ಒಂದು ಗರ್ಭಿಣಿ ಇದ್ದಾರೆ ಅಂತ ಹೇಳಿದ್ರು. ಸೊ ಅವರೆಲ್ಲರಿಗೂ ಸಹ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಎಲ್ಲ ಇಲ್ಲಿ ಒಂಚೂರು ಹಠ ಇದೆ ಅವರಿಗೆ. ಇಲ್ಲಿ 25-30 ವರ್ಷಗಳಿಂದ ಇಲ್ಲಿ ಇರೋದಕ್ಕೆ ಅವರು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇಲ್ಲ. ಬಟ್ ಆದರೆ ಕ್ರಮೇಣ ಅವರೆಲ್ಲರೂ ಖಂಡಿತವಾಗ್ಲೂ ಹೋಗ್ತಾರೆ ಅಂತ ನನಗೆ ಭರವಸೆ ಇದೆ. ಮತ್ತು ನಾನು ಸಹ ಆಲ್ರೆಡಿ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೆದಿದ್ದೇನೆ. ಮತ್ತು ಇಲ್ಲಿ ಕಂಡಂಥದ್ದನ್ನು ಮತ್ತೆ ನಾನು ಸರ್ಕಾರಕ್ಕೆ ಪತ್ರವನ್ನು ಬರೆದು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಖಂಡಿತವಾಗೂ ಪ್ರಯತ್ನ ಮಾಡ್ತೇನೆ.
ಸರ್ಕಾರಕ್ಕೆ ಅಲ್ಲ ನೋಡಿ ಈಗ ಆಲ್ರೆಡಿ ಅವ್ರು ಮಾಡಿದ್ದಾರೆ. ನಾವು ಇದಕ್ಕೆ ಮುಂಚೆನೂ ನಾವು ಬರೆದಿರೋ ಪತ್ರನ ಅಲ್ಲಿ ಮೀಡಿಯಾಗೆ ಹಂಚ್ಕೊಳ್ಳಿ. ನಾವು ಆಲ್ರೆಡಿ ನಾನು ಸರ್ಕಾರಕ್ಕೆ ಬರೆದಿದ್ದೀನಿ. ಯಾಕೆಂದರೆ ಇಲ್ಲಿ ಮಹಿಳೆಯರು ಅಂದರೆ ಎಲ್ಲ ಬಡವರು ಇರೋದ್ರಿಂದ ಅವರಿಗೆ ಪರ್ಯಾಯ ವ್ಯವಸ್ಥೆ, ಅದು ಬಡವರ ಒಂದು ಆಶ್ರಯ ಯೋಜನೆ ಇರ್ಬೋದು, ಬೇರೆ ಆ ಯೋಜನೆಗಳಡಿ ಬರುವಂಥ ಮನೆಗಳನ್ನು ಅವರಿಗೆ ಕೊಡುವಂಥದ್ದಾಗಲಿ, ಮತ್ತು ಅವರಿಗೆ ಇಮಿಡಿಯೇಟ್ಲಿ ಊಟ ಮತ್ತು ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಅದನ್ನೆಲ್ಲ ಮಾಡಲಿಕ್ಕೆ ನಾನು ಆಲ್ರೆಡಿ ಪತ್ರವನ್ನು ಬರೆದಿದ್ದೆ. ಮತ್ತು ಆಲ್ರೆಡಿ ಎಲ್ಲ ಮಾಡಿ ಸರ್ಕಾರನೂ ಸಹ ಎಲ್ಲ ಮಾಡಿದೆ. ಏನಿಲ್ಲ